ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಇದು ಬೇರೆ ಫೈಲ್ ಚಿಕ್ಕಮ್ಮ. ಬೇರೆ ಫೈಲು ಅಂದ್ರೆ ಯಾವ್ದಮ್ಮ? ಅದು ಕೈಲಾಶಕ್ಕೆ ಬೇಕಾಗಿರೋದೇನೋ, ಒಂದ್ಸಲ ತೋರ್ಸಮ್ಮ. ಇಲ್ಲ ಚಿಕ್ಕಪ್ಪ, ಇದು ತುಂಬಾ ಹಳೆ ಫೈಲ್. ಇದೆಲ್ಲ ಬೇಕಾಗಿರೋದು. ಇದು ಬೇಡ ಅಂತ ನೀನೇ ಹೇಳ್ತಿದ್ಯಲ್ಲಮ್ಮ. ಅಳಿಮಯ್ಯ ಒಂದ್ಸರಿ ನೋಡ್ಲಿ ಬಿಡು. ರಾಧಿಕಾ, ಒಂದ್ಸರಿ ಆ ಫೈಲ್ ಕೊಡು. ರಾಧಿಕಾ, ಆ ಫೈಲ್ ಕೊಡು. ಅಲ್ಲ ರೀ, ಇದು ಹಳೆ ಫೈಲ್. ಕೊಡು ಅನ್ನಲ್ಲ. ನನಗ್ ಬೇಕಾಗಿರೋ ಟೆಂಡರ್ ಫೈಲ್ ಸಿಕ್ತು. ಸರಿ ರಾಧಿಕಾ, ನಾನು ಆಫೀಸ್ಗೆ ಹೊರಡ್ತೀನಿ. ಕೈಲಾಶ್ ಅವ್ರೆ, ಈ ಸ್ಥಿತಿಲಿ ಆಫೀಸ್ಗೆ ಯಾಕ್ರಿ? ಇನ್ನು ಸ್ವಲ್ಪ ದಿನ ರೆಸ್ಟ್ ತಗೋಬಹುದಲ್ವಾ? ಏನಾಗಲ್ಲ ರಾಧಿಕಾ, ಐ ಆಮ್ ಪರ್ಫೆಕ್ಟ್ಲಿ ಆಲ್ ರೈಟ್. ತುಂಬಾ ಇಂಪಾರ್ಟೆಂಟ್ ಕೆಲಸ ಇದೆ, ನಾನು ಹೋಗ್ಲೇಬೇಕು. ರಾಧಿಕಾ, ಆ ಫೈಲ್ ಕೊಡು, ನೋಡ್ತೀನಿ. ಇದ್ದದ್ದು ಇದ್ದಂಗೆ ಹೇಳ್ತೀನಿ, ನಡ್ದದ್ದು ನಡ್ದಂಗೆ ಹೇಳ್ತೀನಿ, ಮುಂದೆ ನಡೆಯೋದು ಹೇಳ್ತೀನಿ. ಅವ್ವ ರೇಣುಕ ಎಲ್ಲವ್ವ ಹೇಳವ್ವ. ನಿನ್ ಗಂಡಾಂತ್ರ ತಪ್ಸಕ್ಕೆ ನನ್ನವ್ವ ನನ್ ಕೈಲಿ ನಿಂಗೆ ಕುಂಕುಮ ಕೊಡ್ಸವಳೆ. ಅಂತ ಗಂಡಾಂತರ ಏನಮ್ಮ? ನಿನ್ ಗಂಡ ಈಗ ತಾನೇ ಪ್ರಾಣಾಪಾಯದಿಂದ ಆಚೆ ಬಂದವನಲ್ವಾ? ಹೌದು. ಅವಾಗ ನೀನೇನಾದ್ರೂ ಅವನ್ಗೆ ಹರಕೆ ಕಟ್ಕೊಂಡ್ಯಾ? ಹೌದಮ್ಮ, ನನ್ ಗಂಡನ್ ಪ್ರಾಣಕ್ಕೆ ಯಾವ್ದೇ ತೊಂದ್ರೆ ಆಗದೆ ಇದ್ರೆ ರೇಣುಕ ಎಲ್ಲಮ್ಮಂಗೆ ಸೀರೆ ಕೊಡ್ತೀನಿ ಅಂತ ಹರಕೆ ಹೊತ್ಕೊಂಡಿದ್ದೆ. ಆ ಹರಕೆ ಬೇಗ ತೀರಿಸ್ತೆ ಹೋದ್ರೆ ನಿಂಗೂ ನಿನ್ ಪ್ರಾಣಕ್ಕೂ ನಿಮ್ ಮನೆಯವ್ರಿಗೂ ದೊಡ್ಡ ಅಪಾಯ ಕಾದಿದೆ. ನಿನ್ ಸಂಸಾರ ಎಲ್ಲ ಬೀದಿಗ್ ಬಂದ್ಬಿಡತ್ತೆ. ಕಣಿಯಮ್ಮ, ಬೇಗ ನಾನು ಹರಕೆ ತೀರಿಸ್ತೀನಿ. ರೇಣುಕ ಎಲ್ಲವ್ವ ನಿನ್ನೂ ನಿನ್ ಗಂಡನ್ನು ಚೆನ್ನಾಗಿಟ್ಟಿರ್ಲಿ. ಕಣಿ ಹೇಳ್ತೀನವ್ವ, ಕಣಿ. ಅಮ್ಮ, ಟಿಕೆಟ್ ನಿಮ್ಮ ಹೆಸರಲ್ಲೇ ರಿಸರ್ವ್ ಆಗಿದೆ. ನೀವು ಅನ್ಕೊಂಡಿರೋ ಪೂಜೆ ಸರಾಗವಾಗಿ ನಡೆಯುತ್ತೆ. ಸರಿ ಕೇಶವ. ನಮಸ್ಕಾರ ಪೂಜಾರೆ. ನಮಸ್ಕಾರಮ್ಮ. ಅಮ್ಮನವ್ರಿಗೆ ಸೀರೆ ಕೊಟ್ಟು ಅಖಂಡ ಜ್ಯೋತಿ ಬೆಳಗಿ ಹರಕೆ ತೀರ್ಸೋದಕ್ ಬಂದಿದ್ದೀವಿ. ಒಳ್ಳೇದಾಗ್ಲಿ. ಮೊದಲು ದೇವಸ್ಥಾನ ಪ್ರದಕ್ಷಿಣೆ ಮಾಡಿ, ಆಮೇಲೆ ಶಿವ, ಗಣೇಶ ಮತ್ತೆ ಅಮ್ಮನವ್ರಿಗೂ ಮಾಡಬೇಕು. ಮೊದಲು ಗಣೇಶನ ಪೂಜೆ ಮಾಡಿ ಆಮೇಲೆ ಅಮ್ಮನವ್ರಿಗೆ ಪೂಜೆ ಮಾಡಬೇಕಮ್ಮ. ಅದಾದ ಮೇಲೆ ಅಖಂಡ ದೀಪ ಬೆಳಗಿಸಿ ಅಮ್ಮನವರಿಗೆ ಸೀರೆ ಸಮರ್ಪಿಸಬೇಕು.
ಇವೆಲ್ಲಾನು ನೀನು ಒಬ್ಳೇ ಮಾಡ್ಬೇಕಮ್ಮ. ಸರಿ ಪೂಜಾರೆ. ಗುಡಿ ಸುತ್ತ ಎಷ್ಟು ಪ್ರದಕ್ಷಿಣೆ ಹಾಕ್ಬೇಕು ಪೂಜಾರ್ರೆ? ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ 3, 5, 9 ಹೀಗೆ ಎಷ್ಟಾದ್ರೂ ಮಾಡಬಹುದಪ್ಪ. ಆದ್ರೆ ಎಷ್ಟು ಪ್ರದಕ್ಷಿಣೆ ಹಾಕ್ತಿರೋ ಮೊದಲೇ ಮನ್ಸಲ್ಲಿ ಅಮ್ಮವ್ರಿಗೆ ಹೇಳಿ ಹಾಕಬೇಕು. ಹಾಗಿದ್ರೆ ನಾವು 9 ಪ್ರದಕ್ಷಿಣೆ ಹಾಕೋಣ. ಅಮ್ಮ, ಮತ್ತೆ ಹೇಳ್ತಾ ಇದ್ದೀನಿ, ಪ್ರದಕ್ಷಿಣೆ ಪೂರ್ತಿ ಮಾಡದೆ ಮಧ್ಯದಲ್ಲಿ ನಿಲ್ಲಿಸಬಾರದು. ಅದು ತುಂಬಾ ಕೆಟ್ಟದಾಗತ್ತೆ. ನಿಲ್ಸಲ್ಲ ಪೂಜಾರೆ, ನೀವ್ ಹೇಳ್ದ ಹಾಗೆ ಪೂರ್ತಿ ಮಾಡ್ತೀವಿ. ಸರಿನಮ್ಮ. ಅಮ್ಮ, ಇವತ್ತು ಅಖಂಡ ದೀಪ ಹಚ್ಬೇಕು. ಅಮ್ಮ ಅವ್ರಿಗೆ ಸೀರೆ ಕೊಡ್ಬೇಕು. ಆ ಪೂಜೆ ಹೇಗ್ ಮಾಡೋದು ಅಂತ ನಿಮಗ್ ಗೊತ್ತಮ್ಮ? ಹಾ, ಗೊತ್ತಮ್ಮ. ಅಲ್ಲಿ ನೋಡಿ, ಅವರು ಅದೇ ಪೂಜೆ ಮಾಡ್ತಾ ಇದ್ದಾರೆ. ಅವ್ರು ಹೇಗ್ ಮಾಡ್ತಾ ಇದಾರೋ ಹಂಗ್ ಮಾಡಿ. ಸರಿ, ಥ್ಯಾಂಕ್ ಯು. ಸರಿನಮ್ಮ. ಅಕ್ಕ, ಕೂತ್ಕೋ. ಏನ್ರಿ ಹಾಗೆ ನೋಡ್ತಿದ್ದೀರಾ? ರಾಧಿಕಾ, ಮೂಗ್ಬೊಟ್ಟು ನಿನಗೆ ಚೆನ್ನಾಗಿ ಒಪ್ಪುತ್ತೆ. ಪೂಜಾರರು ಹೇಳ್ದಂಗೆ ಅಮ್ಮನವರೇ ನಿಂಗೆ ಕಾಣಿಕೆಯಾಗಿ ಕೊಟ್ರೋ ಹಾಗಿದೆ. ನಡಿ ಕೇಶವ, ಅಮ್ಮ. ಗುಡಿ ಒಳಗಡೆ ಹೋಗಿ ಮುಂದಿನ ಕಾರ್ಯ ಮಾಡೋಣ. ಹಾಗೆ ಆಗ್ಲಮ್ಮ. ಏನಾಯ್ತು? ಅಮ್ಮನವ್ರಿಗೆ ಅಂತ ತಂದಿದ್ ಮೂಗ್ಬಿಟ್ಟು ಕಾಣಿಸ್ತಾ ಇಲ್ಲ ಕೇಶವ. ಮೂಗ್ಬಿಟ್ಟಿಲ್ಲಿತ್ತು. ಅಂದ್ರೆ ಅಮ್ಮ ಅವರೇ ಕರುಣಿಸಿ ಮೂಗ್ಬಡ್ಸಿಗೆ ಹಾಗೆ ಮಾಡಿದ್ದಾರೆ ಅನ್ನೋ. ಎಕ್ಸ್ಕ್ಯೂಸ್ ಮೀ. ನೀನ್ ಹಾಕೊಂಡಿರೋದು ರೇಣುಕಾ ಯಲ್ಲಮ್ಮನಿಗೆ ಅರ್ಪಿಸೋಕೆ ನಾವು ತಂದಿರೋ ಮೂಗ್ಬೊಟ್ಟು. ನಮ್ಮ ಹರ್ಷ ನಿರಪರಾಧಿಯಾಗಿ ಬರ್ಲಿ ಅಂತ ಅವ್ರ ಅಮ್ಮ ತಗೊಂಡ್ ಬಂದ್ ಮೂಗ್ಬೊಟ್ಟದು. ಆ ಮೂಗ್ಬೊಟ್ಟು ನಿನ್ನ ಹತ್ರ ಹೇಗ್ ಬಂತು? ನಂಗೆ ಅಲ್ಲಿ ಸಿಕ್ತು ಸರ್. ಯಾರ್ದು ಅಂತ ಗೊತ್ತಾಗದೆ ಎಲ್ಲಾರನ್ನೂ ಕೇಳ್ದೆ. ಎಲ್ಲರೂ ಅವ್ರದ್ದಲ್ಲ ಅಂತ ಹೇಳಿದ್ರು. ಕೊನೆಗೆ ಪೂಜಾರನ್ನ ಕೇಳಿದಾಗ ಅಮ್ಮ ಅವ್ರ ಪ್ರಸಾದ ಅನ್ಕೊಂಡು ನೀನೇ ಹಾಕೋಮ್ಮ ಅಂತ ಹೇಳಿದ್ರು. ಅದಕ್ಕೆ ನಾನು ಹಾಕೊಂಡೆ. ನಿನ್ ಕಟ್ಕತೆನ್ ಯಾರಿಗೆ ಹೇಳ್ತಿದ್ಯಾ?
ನಾನ್ ನಿನ್ ನೋಡ್ತಾನೆ ಇದ್ದೀನಿ. ಪೂಜೆನೂ ಕೂಡ ಅಮ್ಮನೇ ನೋಡ್ಕೊಂಡು ಮಾಡ್ತಾ ಇದ್ದೆ. ನಮ್ ಪ್ಲೇಟಲ್ಲಿರೋ ಮೂಗ್ಬಟ್ಟನ್ನ ನಮ್ಗೆ ಗೊತ್ತಾಗದೆ ತಗೊಳ್ಳೋ ಪರಿಸ್ಥಿತಿ ನಿಂಗೇನಿತ್ತು? ಏನ್ರಿ ಏನ್ ಮಾತಾಡ್ತಿದ್ದೀರಾ ನೀವು? ನಮ್ಮ ಅಕ್ಕ ಕಳ್ಳಿ ತರ ಕಾಣ್ತಿದ್ದಾಳ ನಿಮ್ಗೆ? ಮರ್ಯಾದೆಯಿಂದ ಮಾತಾಡಿ. ಕಣ್ಣಾರೆ ನೋಡಿದ್ಮೇಲೆ ಇನ್ನೇನ್ ಮರ್ಯಾದೆ ಕೊಡೋದು? ಆ ಮೂಗ್ಬೊಟ್ಟೇನು ತಾನಾಗೆ ನಡ್ಕೊಂಡು ನಿನ್ನತ್ರ ಬರ್ಲಿಲ್ಲ ತಾನೆ? ನೋಡಿ, ಇವಳು ಶಕುಂತಲಾ ಗ್ರೂಪ್ ಆಫ್ ಕಂಪನೀಸ್ ಚೇರ್ಮನ್ ಶಕುಂತಲಾ ದೇವಿ ಸೊಸೆ. ಹತ್ತು ಜನಕ್ಕೆ ದಾನ ಕೊಡೋ ಕೈಯೇ ಹೊರತು ಬೇರೆಯವ್ರ ವಸ್ತುಗೆ ಆಸೆ ಪಡೋ ಬುದ್ಧಿ ನನ್ನ ಹೆಂಡತಿಗಿಲ್ಲ. ಬುದ್ಧಿ ಅನ್ನೋದು ಯಾವತ್ತೂ ನೆಟ್ಗಿರಲ್ಲ. ಅದು ಹೇಗ್ ಬೇಕಾದ್ರೂ ಆಡಿಸ್ಬಿಡುತ್ತೆ. ಕ್ಲಿಯರ್ ಆಗಿ ನಮ್ ಮೂಗ್ಬಿಟ್ಟು ನಿಮ್ ವೈಫ್ ಹತ್ರ ಕಾಣ್ತಿರುವಾಗ ತಪ್ಪು ಮಾಡಿಲ್ಲ ಅಂತ ಮಾತಾಡೋದ್ ನೋಡಿದ್ರೆ ತುಂಬಾ ಸಿಲ್ಲಿ ಆಗಿದೆ. ಅವ್ರಿಗೆ ಸಿಕ್ಕಿದೆ ಅಂತ ಕ್ಲಿಯರ್ ಆಗಿ ಹೇಳ್ತಿದ್ರು, ನೀವ್ ಯಾಕೆ ಹೀಗೆ ಬಾಯಿಗೆ ಬಂದಾಗ ಮಾತಾಡ್ತಿದ್ದೀರಾ? ತಪ್ಪು ಮಾಡಿಲ್ಲ ಅಂತ ಮಾತಾಡೋದ್ ನೋಡಿದ್ರೆ ತುಂಬಾ ಸಿಲ್ಲಿ ಆಗಿದೆ. ಅವ್ರಿಗೆ ಸಿಕ್ಕಿದೆ ಅಂತ ಕ್ಲಿಯರ್ ಆಗಿ ಹೇಳ್ತಿದ್ರು, ನೀವ್ ಯಾಕೆ ಹೀಗೆ ಬಾಯಿಗೆ ಬಂದಾಗ ಮಾತಾಡ್ತಿದ್ದೀರಾ? ಮೊದ್ಲು ಯಾರು ಎಂತ ಜನ ಅಂತ ತಿಳ್ಕೊಂಡು ಮಾತಾಡಿ. ಯು ಆರ್ ಕ್ರಾಸಿಂಗ್ ಯುವರ್ ಲಿಮಿಟ್ಸ್. ಕೇಶವ, ಅಮ್ಮ ಅವ್ರೆ, ಏನ್ರಿ ಗಲಾಟೆ ಬೇಡ. ಮೂಗ್ಬಿಟ್ಟು ತೆಗಿಬಿಡಮ್ಮ. ನಾನ್ ನಿಮ್ ಮೂಗ್ಬಿಟ್ಟನ್ನ ಕಳ್ತನ ಮಾಡಿಲ್ಲಮ್ಮ. ನಿಜವಾಗ್ಲೂ ನಂಗೆ ಅಲ್ಲಿ ನಾವ್ ಪೂಜೆ ಮಾಡೋ ಹತ್ರ ಸಿಕ್ತು. ಮಾತ್ ಸುಳ್ಳಾದ್ರೂ ಕಣ್ಣು ನಿಜಾನೇ ಹೇಳುತ್ತೆ. ನಿನ್ ಕಣ್ಣೀರೇ ನಿನ್ ಸತ್ಯನ್ ಹೇಳ್ತಿದ್ಯಮ್ಮ. ನಾನೆಲ್ಲ ಕೇಳಿಸ್ಕೊಂಡೆ. ಹಾಕೊಂಡಿರೋ ಮೂಗ್ಬಿಟ್ನ ತೆಗಿಬಾರ್ದು. ಪೂಜಾರಿ ಹೇಳ್ದಾಗೆ ಅಮ್ಮನವ್ರು ಕರುಣೆ ತೋರಿಸಿ ನಾನು ಅಮ್ಮನವ್ರಿಗೆ ಅಂತ ತೆಗ್ದಿಟ್ಟಿರೋ ಮೂಗ್ಬಿಟ್ನ ನಿನ್ ಕೈಗೆ ಸೇರಿಸಿದಾಳೇನೋ. ನಮ್ ಕೇಶವ ಆಡಿದ ಮಾತನ್ನ ನೀವು ಯಾರು ಮನ್ಸಿಗೆ ಹಚ್ಕೋಬಿಡಿ. ಹರಕೆ ತೀರದೆ ಹೋದ್ರೆ ನನ್ನ ಮಗನಿಗೆ ಬಂದಿರೋ ಕಷ್ಟ ತೀರಲ್ವೇನೋ ಅಂತ ಅವನು ಈ ರೀತಿ ಮಾತಾಡಿದಾನೆ. ನನ್ನ ಅರ್ಥ ಮಾಡ್ಕೊಂಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಅಮ್ಮ. ನಾನು ಪೂಜೆನು ನಿಮ್ಮನ್ನ ನೋಡೇ ಪೂರ್ತಿ ಮಾಡಿದ್ದು. ನಿಮ್ಮಂಥ ದೊಡ್ಡ ಮನ್ಸಿರೋ ಮನುಷ್ಯರಿಗೆ ಎಂಥ ಕಷ್ಟ ಬಂದ್ರು ಆ ಕ್ಷಣಕ್ಕೆ ಅದು ನೋವು ಅಂತ ಅನ್ಸಿದ್ರು ಕೂಡ ಶಾಶ್ವತವಾಗಿ ಇರಲ್ಲ ಅಮ್ಮ. ನಿಮ್ ಮಗ ನಿರಪರಾಧಿಯಾಗಿ ಖಂಡಿತ ಆಚೆ ಬರ್ತಾರೆ. ರೇಣುಕಾ ಯಲ್ಲಮ್ಮನ ಆಶೀರ್ವಾದ ನಿಮ್ಮ ಮೇಲೆ ಯಾವತ್ತೂ ಇರುತ್ತೆ. ಚಿಕ್ಕವಳಾದ್ರೂ ದೊಡ್ಡ ಮನಸ್ಸಿಂದ ಒಳ್ಳೇದ್ ಬಯಸ್ತಿದ್ಯಾ. ನೀನು ನಿನ್ ಕುಟುಂಬ ಯಾವಾಗ್ಲೂ ಚೆನ್ನಾಗಿರ್ಬೇಕು. ಕೇಶವ, ಹೋಗೋಣ.
ನಾನ್ ಕೂಡ ಪೂಜಾರು ಹೇಳಿದ್ರಿಂದ ಮೂಗ್ಬೊಟ್ಟು ಹಾಕೊಳ್ದೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತೇನೋ. ಸುಮ್ನೆ ಅಮ್ಮನವ್ರ ಹುಂಡಿಗೆ ಹಾಕಿದ್ರೆ ಸರಿ ಹೋಗ್ತಿತ್ತು. ಯಾಕೆ ಮಂಗಮ್ಮ ಅಳ್ತಿದ್ಯಾ? ಕಳ್ಳನ್ ಮಗ, ಗೂಬೆ ನನ್ ಮಗ, ಮರ್ಯಾದೆ ಬಿಟ್ಟೋನು. ಅವ್ನ್ ಕೈ ಕಾಲ್ ಸೇದೋಗ, ಅವನಿಗ್ ಬರ್ಬಾರ್ದ್ ಬರ, ಕಣ್ಣಿಗ್ ಹುಳ ಬೀಳ, ಮಾನ ಮರ್ಯಾದೆ ಇಲ್ದೇ ಇರೋ ಮೂರ್ಖ. ಅಮ್ಮ, ಮತ್ತೆ ಅವನು, ನೀವ್ ಯಾರನ್ ಬೈತಿದ್ದೀರಾ? ನೀನ್ ಯಾರಿಗ್ ಬೈತಿದ್ಯೋ ಅವನನ್ನೇ ಬೈತಿದ್ದೀನಿ. ಯಾಕಮ್ಮ ಅವ್ರೆ? ಏನೋ ನಂಗೇನ್ ಗೊತ್ತು. ನೀನ್ ಏನಕ್ ಕಳ್ತಿದ್ಯಾ ಅಂತ ಕೇಳಿದ್ರೆ ನೀನೇ ಬೈಯಕ್ ಶುರು ಮಾಡ್ದೆ. ಎಷ್ಟಾದ್ರೂ ನಮ್ಮ ಅಡಿಕೆ ಅವಳಲ್ವಾ, ನಿನ್ ಜೊತೆ ಸೇರಿ ನಾನೂನು 4 ಮಾತ್ ಬೈದ್ಬಿಟ್ಟೆ. ಓ ಹಾಗ, ಹಂಗಾದ್ರೆ ಬೈಬೇಕಾದೆ. ಅವನಿದನಲ್ಲ, ಅವನು ನಂಗ್ ಮೋಸ ಮಾಡ್ತಾನೆ ಅನ್ಕೊಂಡಿರ್ಲಿಲ್ಲ. ನಾನ್ ಎಷ್ಟ್ ಪ್ರೀತಿಯಿಂದ ನೋಡ್ಕೊಂಡಿದ್ದೆ, ಏನೆಲ್ಲ ಮಾಡ್ದೆ. ನಿಲ್ಸು. ಅಷ್ಟಕ್ಕೂ ಯಾರನ್ ಬೈತಿದ್ಯಾ? ಯಾಕ್ ಬೈತಿದ್ಯಾ? ನಿಮ್ ಅಣ್ಣನ್ನ, ನಿಮ್ ಭಾವನ, ಇಲ್ಲ ನಿಮ್ ಅಪ್ಪನ್ನ? ನನ್ ಗಂಡನ್ನ ಅಮ್ಮ. ನಿನ್ ಗಂಡ ಏನ್ ಮಾಡ್ದ? ಬಂಗಾರದಂತ ಹೆಂಡತಿ ನಾನಿರ್ಬೇಕಾದ್ರೆ ಇನ್ನ ಅವಳನ್ನ ಇಟ್ಕೊಂಡವನೆ. ಸುಮ್ನಿರು. ನೀನು ಅನುಮಾನ ಪಡ್ತಿದ್ಯಾ? ನಿನ್ ಗಂಡ ತುಂಬಾ ಒಳ್ಳೆಯವನು, ನಂಗ್ ಗೊತ್ತಿಲ್ವಾ? ಗಂಡಸ್ರೆಲ್ಲ ಆಚೆಯಿಂದ ಒಳ್ಳೆಯವರಾಗೆ ಇರ್ತಾರೆ. ಅಮಾಯಕರ ತರ ನಾಟಕ ಮಾಡಿ ಯಾರಿಗೂ ಗೊತ್ತಾಗ್ದಂಗೆ ಇನ್ನೊಬ್ಳ ಜೊತೆ ಸಂಬಂಧ ಇಟ್ಕೊಂಡಿರ್ತಾರೆ. ಯಾವತ್ಕೋರ್ನ ನಂಬಾರ್ದಮ್ಮ. ಎಲ್ಲ ಗಂಡಸರು ಹಾಗೆಲ್ಲಿರ್ತಾರೆ, ಯಾರೋ ಒಬ್ಬೊಬ್ರು ತಪ್ಪದಾರಿ ಹಿಡಿತಾರೆ. ಹಾಗೆಲ್ಲ ಏನಿಲ್ಲಮ್ಮ, ಎಲ್ರೂ ಒಂದೇ. ಕೆಲವರು ಸಿಕ್ಕಾಕೋತಾರೆ, ಇನ್ ಕೆಲವರು ಗುಟ್ಟಾಗ್ ಮಾಡ್ತಾರ ಅಷ್ಟೇ, ತಿಳ್ಕೊಳ್ಳಿ. ಏನೇ ವಿಷಯ? ಮಂಗಮ್ಮನ್ ಗಂಡ ಬೇರೆ ಯಾರೋ ಹುಡ್ಗಿ ಜೊತೆ ತಿರುಗ್ತಿದಾನಂತ ಜಮ್ಮ. ಅದಕ್ಕೆ ಅವ್ರು ಬೇಜಾರಲ್ಲಿದ್ದಾರೆ. ಗಂಡಸ್ರೆಲ್ಲ ಅಷ್ಟೇ. ಹೆಂಡತಿ ಮೇಲೆ ಕಳ್ ಪ್ರೀತಿ, ಬೇರೆಯವಳ ಮೇಲೆ ನಿಜವಾದ ಪ್ರೀತಿ. ಕಳ್ಬಡ್ಡಿ ಮಕ್ಕಳು. ನೀನು ಹಾಗೆ ಹೇಳ್ತಿಯಲ್ಲ ಅಜ್ಜಮ್ಮ. ನಿಮ್ ತಾತ ಏನ್ ಕಮ್ಮಿ ಅನ್ಕೊಂಡಿದ್ಯಾ? ನನಗ್ ಗೊತ್ತಿಲ್ದೇನೆ 1-2 ಚಿಕ್ಕ ಮನೆನ ಮೇಂಟೈನ್ ಮಾಡ್ಕೊಂಡಿದ್ದ. ಆದ್ರೂ ನೀವ್ ಸರಿಯಾಗಿ ಗಂಟ ಕೊಂಡಿದ್ರೆ ಹಾಗೆ ಮಾಡ್ತಿದ್ರು. ನಾನು ಗಟ್ಟಿಯಾಗೆ ಕಟ್ಟಿದ್ದೆ ಅಮ್ಮವ್ರೆ, ಅವನು ಬಿಡಿಸ್ಕೊಂಡೋಗ್ಬಿಟ್ಟ. ಅವ್ರ ಬುದ್ಧಿ ಎಲ್ ಬಿಡ್ತಾರೆ ಹೇಳಿ, ಎಲ್ಲ ಒಂದೇ ಬುದ್ಧಿ. ಅಲಿವೇಣಿ, ಏನಯ್ಯ? ಖರ್ಚು ಕೈಯಲ್ಲಿ ಕಾಸಿಲ್ಲ, ನಿನ್ ಹತ್ರ ಇದ್ರೆ ಕೊಡ್ತೀಯಾ? ವಾಪಸ್ ಕೊಟ್ಬಿಡ್ತೀನಿ. ಪೈಸಾ ಸಂಪಾದ್ಸೋಕೊಬ್ನಿದ್ರೆ ಕಳಿಯಕಂತ ಇನ್ನೊಬ್ನಿರ್ತಾನಂತೆ. ನಮ್ಗೇನ್ ಸಂಪಾದನೆ ಇದೆ ಅಂತ ನನ್ ಹತ್ರ ಮಾತ್ರ ದುಡ್ಡಿರುತ್ತೆ. ಕೋಪ ಮಾಡ್ಕೋಬೇಡ್ವೆ. ನೀವ್ ಹೆಂಗಸರು ಸಾಸಿವೆ ಡಬ್ಬದಲ್ಲಿ ಅಕ್ಕಿ ಮೂಟೆಯಲ್ಲಿ ಎಲ್ಲೋ ಬಚ್ಚಿಟ್ಟಿರ್ತೀರಲ್ಲ, ಅದಕ್ಕೆ ಕೇಳ್ದೆ. ಇದ್ರೆ ತಾನೇ ಬಚ್ಚಿಡೋಕೆ. ಸರಿ ಬಿಡು. ಸಂಪಾದನೆ ಮಾಡೋದ ಕಾಸು ಬೇಕಂತೆ. ಶಶಿಕಲಾ ಸ್ನಾನ ಮಾಡ್ತಿದ್ದಾನೆ. ಈ ನೆಕ್ಲೆಸ್ ತಗೊಂಡೋಗಿ ಮಾರಿದ್ರೆ 3-4 ತಿಂಗಳು ಖರ್ಚಿಗೆ ಏನು ಮೋಸ ಇಲ್ಲ. ಚಿಕ್ಕಪ್ಪ, ಚಿಕ್ಕಪ್ಪ, ಅತ್ತೆ ರೂಮಲ್ಲಿ ನಿಮ್ಗೇನ್ ಕೆಲ್ಸ? ಅದು ಶಶಿಕಲಾ ಇದ್ದಾಳೇನೋ ಅಂತ ಹೋದೆ.
ಅವಳು ಇರ್ಲಿಲ್ವಲ್ಲ, ಬಂದ್ಬಿಟ್ಟೆ. ಚಿಕ್ಕಪ್ಪ, ಬಂದ್ರ ಪತಿರಾಯ್ರೆ, ನಿಮ್ಗೋಸ್ಕರನೇ ಕಾಯ್ತಿದ್ದೆ. ಬೇಗ ಫ್ರೆಶ್ ಆಗಿ. ಆ ಗಾಡಿ ಮೇಲೆ ಕೂತಿದ್ ಹುಡುಗಿ ಯಾರು ಅಂತ ತಿಳ್ಕೊಳ್ಳೋದಿಕ್ಕೆ ಪ್ರಯತ್ನ ಮಾಡ್ತಿದ್ದಾಳೆ. ಅಮ್ಮ ಪ್ರಿಯಾ, ಏನಜ್ಜಮ್ಮ? ಗಂಗಾ ನಿಧಾನವಾಗಿ ನಾಗವಲ್ಲಿಯಾಗಿ ಬದಲಾಗೋ ಹಾಗೆ ನೀನು ನಿಧಾನವಾಗಿ ಅವನ್ ಹೆಂಡತಿಯಾಗಿ ಬದಲಾಗೋ ತರ ಕಾಣಿಸ್ತಿದೆ. ಕಂಟಿನ್ಯೂ. ಅರ್ಥ ಆಗ್ಲಿಲ್ಲ ಅಜ್ಜಮ್ಮ. ನಂಗ ಅರ್ಥ ಆಯ್ತು ಬಿಡೆ. ಪತಿರಾಯ್ರೆ, ಜ್ಯೂಸ್ ತಗೊಳ್ಳಿ. ಇವಾಗ ತಾನೇ ಊಟ ಮಾಡಿದ್ನಲ್ಲ ಪ್ರಿಯಾ, ಆಗ್ಲೇ ಜ್ಯೂಸ್ ತಂದಿದ್ಯಾ? ಪರವಾಗಿಲ್ಲ, ಕುಡೀರಿ. ಏನಿದು ಅತಿ ಮರ್ಯಾದೆ? ಅಯ್ಯೋ ರಾಮ, ಹಾಗ್ಯಾಕಂತೀರ್ರಿ? ಫಸ್ಟ್ ಟೈಮ್ ಆಫೀಸ್ ಹೋಗಿ ಸುಸ್ತಾಗ್ ಬಂದಿರ್ತೀರಾ. ಅದಲ್ದೆ ನೀವಂದ್ರೆ ಪ್ರೀತಿ, ಇಷ್ಕ್, ಕಾದಲ್, ಮೊಹಬ್ಬತ್, ಹೆಂಡತಿಯಾಗಿ ಸೇವೆ ಮಾಡೋದು ನನ್ ಕರ್ತವ್ಯ ಅಲ್ವಾ? ತಗೊಳ್ರಿ, ತಗೊಳ್ಳಿ. ಸಾರಿ ಅಕ್ಕ, ಸಾರಿ. ಏನ್ ಸಾರಿ? ಆಗ್ಲೇ ಒಂದ್ಸಾರಿ ಕೈಲಾಶ್ ಅವ್ರ ಫೋಟೋ ಜೊತೆ ನಿನ್ ಫೋಟೋ ಇಟ್ಟಾಗ್ಲೇ ನಾನ್ ನಿಂಗೆ ವಾರ್ನಿಂಗ್ ಕೊಟ್ಟಿದ್ದೀನಿ. ಅಂದ್ರೆ ಈ ನೀಚ್ ಬುದ್ಧಿ ಇನ್ನೂ ಬಿಟ್ಟಿಲ್ಲ ಅಲ್ವಾ? ಅನ್ನ ತಿಂದ್ ಮನೆಗೆ ನೀನು ಕನ್ನ ಹಾಕ್ತಿದ್ಯಾ? ನಿನ್ನಂತೊಳಗ್ ಏನ್ ಹೆಸರಿಡ್ಬೇಕು? ಅಕ್ಕ ಪ್ಲೀಸ್ ಅಕ್ಕ. ಮರ್ಯಾದೆನೆ ಆಸ್ತಿಯಾಗಿ ಮಾಡ್ಕೊಂಡು ಬದುಕ್ತಿರೋ ನಮ್ಮತ್ತೆ ಗೌರವನ, ಕೈಲಾಶ್ ಅವ್ರ ಮರ್ಯಾದೆನ ನಡು ಬಿದಿಲಿ ಹರಾಜ್ ಹಾಕಕ್ ನೋಡ್ತಿದ್ಯಾ? ನೀವೆಷ್ಟೇ ತಪ್ಪು ಮಾಡಿದ್ರು ನಿಮ್ಮನ್ನ ಕ್ಷಮಿಸಿ ಹಾಗೆ ಬಿಟ್ಟು ನಾನ್ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ವಿಷ ಸರ್ಪನ ಪಾಪ ಅಂತ ಕರುಣೆ ತೋರಿಸಿ ಹಾಗೆ ಬಿಟ್ರೆ ಅದು ನಮ್ಮನ್ನೇ ಕಚ್ಚುತ್ತೆ. ಅದಕ್ಕಿಂತ ಕಾರ್ಕೋಟಕ ವಿಷಾನೇ ಮೈ ತುಂಬಿರೋ ನಿಮ್ಮನ್ನ ಅತ್ತೆ ಅವ್ರಿಗೆ ಹೇಳಿ ಇವತ್ತೇ ಮನೆಯಿಂದ ಆಚೆ ಕಳಿಸ್ತೀನಿ. ಅಕ್ಕ 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 ಪ್ಲೀಸ್ ಅಕ್ಕ, ಇನ್ಯಾವತ್ತೂ ಈ ತರ ತಪ್ಪು ಮಾಡಲ್ಲಕ್ಕ. ನಿನ್ ಕೈ ಮುಗಿತೀನಿ, ಕಾಲಿಗೆ ಬೀಳ್ತೀನಕ್ಕ. ಪ್ಲೀಸ್ ಅಕ್ಕ, ಅತ್ತೆಗೆ ಹೇಳ್ಬೇಡಕ್ಕ. ಪ್ಲೀಸ್ ಅಕ್ಕ, ಅಕ್ಕ ಪ್ಲೀಸ್ ಅಕ್ಕ, ಅಕ್ಕ ಪ್ಲೀಸ್ ಅಕ್ಕ, ಅಕ್ಕ 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 ಅಕ್ಕ. ಅಮ್ಮ ರಾಧಿಕಾ, ಅಮ್ಮ ಅಮ್ಮ, ಮಂಕ್ ಬುದ್ಧಿಯಿಂದ ಮಲ್ಲೇಶ್ವರಿ ತಪ್ಪು ಮಾಡ್ಬಿಟ್ಟಿದ್ದಾಳೆ. ಈ ಸಾರಿ ಬಿಟ್ಬಿಡಮ್ಮ. ಅತ್ಕೆಗೆ ಹೇಳ್ಬೇಡ. ಬಿತ್ರೆ ಜುಟ್ಟು ಹಿಡಿತೀರಾ, ಎದ್ರೆ ಕಾಲ್ ಹಿಡಿತೀರಾ? ಅಷ್ಟಕ್ಕೂ ನೀವೆಂಥ ಅಪ್ಪ ಅಮ್ಮ? ಸ್ವಂತ ಮಗಳು ತಪ್ಪು ದಾರಿಲಿ ಹೋಗ್ತಿದ್ರೆ ಒದ್ದು 4 ಬಾರಿಸಿ ಬುದ್ಧಿ ಹೇಳೋದ್ ಬಿಟ್ಟು ವಹಿಸ್ಕೊಂಡ್ ಬರ್ತಿರಲ್ಲ, ನಾಚಿಕೆ ಆಗಲ್ವಾ? ಬಾರಿಸ್ಬೇಕಾಗಿರೋದು ಮಲ್ಲೇಶ್ವರಿನಲ್ಲ, ನಿಮ್ಮನ್ನ. ಹಲೋ, ಈ ಟೈಮಲ್ಲಿ ಯಾಕೆ ಫೋನ್ ಮಾಡ್ತಿದ್ಯಾ ವಿಷ್ಣು? ನಾನಿನ್ ಮನೆ ಆಚೆನೇ ಇದ್ದೀನಿ, ಹೊರಗ್ ಬಾ. ಇಷ್ಟು ರಾತ್ರಿಲಿ ನಾನ್ ನಿನ್ ಜೊತೆ ಮಾತಾಡ್ತಿರೋದು ಯಾರಾದ್ರೂ ನೋಡಿದ್ರೆ ತೊಂದ್ರೆ ಆಗುತ್ತೆ. ನಾಳೆ ಬೆಳಿಗ್ಗೆ ಸಿಕ್ಕಿ ಮಾತಾಡ್ತೀನಿ. ಇವಾಗ ಹೊರಟೋಗು ವಿಷ್ಣು. ಇವತ್ ನೀನ್ ಹೇಳೋ ಕತೆ ಎಲ್ಲ ಕೇಳೋಕೆ ನಾನ್ ರೆಡಿಯಾಗಿಲ್ಲ.
ನಾನ್ ಮೊನ್ನೆ ಬಂದಾಗ್ಲೂ ಕೂಡ ಇದನ್ನೇ ಹೇಳ್ದೆ. ಇವತ್ವರೆಗೂ ಫೋನು ಇಲ್ಲ, ಬರ್ಲೂ ಇಲ್ಲ. ನಾನ್ ನಿನ್ನ ನಂಬಲ್ಲ. ಮರ್ಯಾದೆಯಾಗಿ ಬರ್ತೀಯಾ ಇಲ್ಲ ನಾನೇ ಒಳಗಡೆ ಬರ್ಲಾ ಹೇಳೋ? ಬೇಡ ಬೇಡ, ನಾನೇ ಬರ್ತಿದ್ದೀನಿ. ಮಧ್ಯರಾತ್ರಿಲಿ ಯಾರಿಗೂ ಗೊತ್ತಾಗ್ದಂಗೆ ಈ ಮಲ್ಲೇಶ್ವರಿ ಎಲ್ಲಿ ಹೋಗ್ತಿದ್ದಾಳೆ? ಏನ್ ವಿಷ್ಣು ಇದು? ಯಾವಾಗಂದ್ರೆ ಆವಾಗ ನೇರವಾಗಿ ಮನೆ ಹತ್ರ ಯಾಕೆ ಬರ್ತಿದ್ಯಾ? ಆಟ ಆಡ್ತಿದ್ಯಾ? ಆಟ ಆಡ್ತಿರೋದು ಯಾರೋ? ನೀನು. ನನ್ನ ಪ್ರೀತಿಸ್ತೀನಿ ಅಂತ ನಂಬಿಸಿ ಇವಾಗ ದೂರ ತಳ್ಳಿ ನನ್ ಜೀವದ ಜೊತೆ ಆಟ ಆಡ್ತಿರೋದು ನೀನು. ಯಾರಿ ಹುಡ್ಗ? ಮೊನ್ನೇನು ಮಲ್ಲೇಶ್ವರಿ ಅವನ ಜೊತೆ ಸೀಕ್ರೆಟ್ ಆಗಿ ಮಾತಾಡ್ತಿದ್ಲು. ಇವಾಗ ಇಷ್ಟು ರಾತ್ರಿಲಿ ಬಂದು ಏನ್ ಮಾತಾಡ್ತಿದ್ದಾಳೆ? ಹಾ, ಇದು ಪರ್ಫೆಕ್ಟ್. ರಾತ್ರಿ ಆದ್ರೂ ಇದ್ರ ಸ್ಮೆಲ್ ಹಂಗೇ ಇರುತ್ತೆ. ಪರ್ಫ್ಯೂಮ್ ಹಾಕೊಂಡು ಹೊರಡ್ತಿದ್ದೀರಾ? ನಾನೇ ನಿಮ್ಮನ್ನ ಮನೆ ಬಿಟ್ಟು ಹೋಗ್ತಾ ಇರತ್ರ ಗಟ್ಟಿಯಾಗಿ ಹಿಡ್ಕೋಬೇಕು. ಇಲ್ಲ ಅಂದ್ರೆ ನೀವು ನಂಗೆ ಸಿಗಲ್ಲ. ಪ್ರಿಯಾ, ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ಯೆ? ಅಲ್ಲಿ ನೋಡಿ ಅಜ್ಜಮ್ಮ, ನಿಮ್ಮ ಮೊಮ್ಮಗ ಹೇಗ್ ರೆಡಿ ಆಗ್ತಿದ್ದಾರೆ. ನನ್ ಮೊಮ್ಮಗನ್ಗೇನೆ ಮಹಾರಾಜ ತರ ಇದ್ದಾನೆ. ರಾಣಿ ಹೊತ್ಕೊಂಡ್ ಹೋಗ್ತಾಳೇನೋ ಅಂತ ಭಯ ಆಗ್ತಿದೆ ಅಜ್ಜಮ್ಮ. ರಾಣಿ ಆದ್ರೆ ಏನ್ ಭಯನಾ? ನನ್ ಮೊಮ್ಮಗ ಇನ್ ಚಿಕ್ಕ ಮಗುನ ಎತ್ಕೊಂಡು ಹೋಗ್ಬಿಡಕ್ಕೆ. ನಿಂಗೆ ವಯಸ್ಸಾಗ್ತಾ ಆಗ್ತಾ ಬುದ್ಧಿ ಕಮ್ಮಿ ಆದಂಗಿದೆ. ಹೌದೇ? ಇವನ್ಗೆ ನಿಜವಾಗ್ಲೂ ಅವನ್ ತಾತನ್ ಬುದ್ಧಿನೇ ಬಂದಿದೆ. ನೀವಿಬ್ರೇನು ಅಲ್ಲೇ ನಿಂತ್ಬಿಟ್ಟಿದ್ದೀರಾ? ಅಯ್ಯೋ, ಕೆಳಗಿಂದ ಮೆಟ್ಲು ಹತ್ಕೊಂಡ್ ಬಂದ್ನಲ್ಲ, ಕಾಲ್ ನೋವು ಬಂದ್ಬಿಡ್ತು ಕಣೋ. ಅದಕ್ಕೆ ಒಳಗ್ ಬರಕ್ಕೂ ಆಗ್ದೆ ಇಲ್ಲೇ ನಿಂತಿದ್ದೀನಿ. ಪತಿರಾಯ್ರೆ, ಹೀರೋ ತರ ಟಿಪ್ ಟಾಪ್ ಆಗಿ ರೆಡಿ ಆಗ್ತಿದ್ದೀರಾ. ಎಲ್ಲಿಗೆ ಹೋಗ್ತಿದ್ದೀರಾ? ಎಲ್ಲಿಗೆ ಅಂದ್ರೆ ಆಫೀಸ್ಗೆ. ನೀನೇ ಹೋಗ್ ಬಂದಿದ್ ಸಾಕು, ಇವಾಗೇನು ಹೋಗೋದ್ ಬೇಡ. ಏಯ್, ನೀನೇ ತಾನೆ ಕರ್ತವ್ಯ ನಿಭಾಯಿಸ್ಬೇಕು, ಅಪ್ಪಂಗ್ ತೊಂದ್ರೆ ಆಗದಿರೋ ತರ ನೋಡ್ಕೋಬೇಕು ಅಂತ ಹೇಳ್ದೆ ತಾನೆ. ಇವತ್ ಯಾಕೆ ಬೇಡ ಅಂತಿದ್ಯಾ? ನಾನು ಅವಾಗ ತರಕಾರಿ ತರಕ್ ಹೋಗಿರ್ಲಿಲ್ಲ ಅಂತ ಆಫೀಸಿಗೆ ಹೋಗಿ ಅಂತ ಬಲವಂತ ಮಾಡ್ದೆ. ಅಜ್ಜಮ್ಮ ಮಾತಾಡಜ್ಜಮ್ಮ. ಹೌದು ಕಣೋ, ನಾವ್ ನಿನ್ನೆ ತರಕಾರಿ ತರಕ್ ಹೋದಾಗ ನಿನ್ನ ಆಫೀಸಿಗೆ ಕಳಿಸ್ಬೇಕು ಅನ್ನೋ ಆಸೆನೆ ನಾವ್ ಬಿಟ್ಬಿಟ್ವಿ. ನೀವಿಬ್ರೇನು ಸಂಬಂಧ ಇಲ್ಲದೆ ಮಾತಾಡ್ತಿದ್ದೀರಾ? ಸಂಬಂಧ ಇಟ್ಕೋತೀರೇನೋ ಅನ್ನೋ ಭಯದಿಂದಾನೇ ಮಾತಾಡ್ತಿರೋದು. ಏನು? ಏನಿಲ್ವೋ, ನೀನಿವಾಗ ಆಫೀಸಿಗೆ ಹೋಗೋ ಅವಶ್ಯಕತೆ ಇಲ್ಲ. ಹೌದು, ಆಫೀಸ್ ಕೆಲ್ಸಗಳಿಂದ ನಿಮ್ಗೆ ಮುಕ್ತಿ ಕೊಡ್ತಿದ್ದೀನಿ. ಮೊದ್ಲಿನ ತರಾನೇ ಮಾವ ಮಾತ್ರ ಆಫೀಸ್ಗೆ ಹೋಗ್ತಾರೆ. ಏನ್ ನಿಮ್ ತರ್ಲೆ?
ಆಲ್ರೆಡಿ ಅಪ್ಪನ್ ಕೇಳಿದೀನಿ, ಅಪ್ಪನೇ ಹೋಗು ಅಂದ್ರು. ನಾವ್ ಬೋರ್ಡ್ ಮೀಟಿಂಗ್ ಇಟ್ಕೊಂಡು ಡಿಸೈಡ್ ಮಾಡೋದ್ ಬಿಟ್ಟು ಮಾವ ಒಬ್ರೇ ಆತರ ಡಿಸಿಷನ್ ನ ಹೇಗ್ ತಗೊಂಡ್ಬಿಡ್ತಾರೆ ಹಾಗೆ? ನಿಮ್ ವಿಷಯ ಎಲ್ಲ ನಂಗೆ ಗೊತ್ತು ಪತಿರಾಯ್ರೆ. ಇವಳನ್ನ ಗಾಡಿ ಕೂರ್ಸ್ಕೊಂಡು ತಿರುಗ್ಬೇಕು ಅಂತಾನೆ ಬೇಡ ಅಂದ್ರೂ ಆಫೀಸಿಗೆ ಬಂದಿದ್ದೀರಾ. ನಿಂಗ್ ಮಾಡ್ತೀನಿರು. ನಿಲ್ಸು ನಿಲ್ಸು ನಿಲ್ಸು, ಬೈಕ್ ನಿಲ್ಸಿದ್ರು. ನೀವ್ ಇಲ್ಲೇ ಇರು, ನಾನು ಇವಾಗ ಬರ್ತೀನಿ. ಹಾ, ಮರ್ತೋಗಿದ್ದೆ. ಅಮರ್ಗ್ ಫೋನ್ ಮಾಡು ಅಂದಿದ್ದೆ, ಮಾಡಿದ್ಯಾ? ಮಾಡಿದ್ದೆ ಸರ್, 2-3 ಸಲ ಮಾಡಿದ್ದೆ, ಫೋನ್ ಎತ್ತಲಿಲ್ಲ. ಸರಿ, ನಾನ್ ಮಾಡ್ತೀನಿ ಇರು. ನಮಸ್ಕಾರ ಲಾಯರ್ ಸರ್. ಏನ್ ಸರ್ ಸಡನ್ ಆಗಿ ಫೋನ್ ಮಾಡಿದ್ರಿ? ಅದೇ ಅಮರ್, ಸ್ವಲ್ಪ ದಿನದ ಹಿಂದೆ ರಾಧಿಕನ್ ಹೆಸರಲ್ಲಿ ಅವ್ರ ಹಸ್ಬೆಂಡ್ಗೆ ಡಿವೋರ್ಸ್ ನೋಟಿಸ್ ಕಳ್ಸಿದ್ವಲ್ಲ? ಹೌದು ಸರ್. ಈಗೇನಾಯ್ತು? ನಮ್ ನೋಟಿಸ್ಗೆ ಅವ್ರ ಕಡೆಯಿಂದ ಯಾವ ಕೇಸು ಫೈಲ್ ಆಗಿಲ್ಲ, ರಿಪ್ಲೈ ಕೂಡ ಬಂದಿಲ್ಲ. ಪಾಪ ಆ ಹುಡುಗಿ ಎಷ್ಟು ಕಷ್ಟಪಡ್ತಿದ್ದಾಳು ಅಂತ ಇನ್ನೊಂದು ನೋಟಿಸ್ ಕಳ್ಸಿದ್ದೀನಿ. ಆ ವಿಷಯ ನಿಂಗೆ ಹೇಳೋಣ ಅಂತ ಕಾಲ್ ಮಾಡಿದೆ. ಸರ್, ಯಾವಾಗ ಕಳಿಸಿದ್ರಿ? ಯಾವಾಗ ಕಳಿಸ್ದೆ? ಇಷ್ಟೊತ್ತಿಗೆ ತಲುಪಿರುತ್ತೆ ಸರ್. ಇಷ್ಟೊತ್ತಿಗೆ ನೋಟಿಸ್ ತಲುಪಿರುತ್ತೆ ಅಮರ್. ಭಗವಂತ, ನಂಗೆ ಯಾಕೆ ಹೀಗೆ ಮಾನಸಿಕ ಹಿಂಸೆ ಕೊಡ್ತಾನೆ ಇದೆಯಾ? ನನ್ ಗಂಡ ನನ್ ಜೊತೆ ಚೆನ್ನಾಗೇ ಇದ್ದಾರೆ, ಆದ್ರೆ ನನ್ ಮೇಲೆ ಹಲ್ಲಿ ಬೀಳ್ಸಿ ನಮ್ಮ ಮಧ್ಯೆ ಜಗಳ ಆಗತ್ತೆ ಅನ್ನೋ ಸೂಚನೆ ಯಾಕೆ ಕೊಡ್ತಿದ್ಯಾ? ನಮ್ಮ ಮಧ್ಯೆ ಯಾವ ಜಗಳನೂ ಆಗದೆ, ಯಾವ ಆಪತ್ತು ಬರ್ದೇ ಇರೋ ಹಾಗೆ ನೀನೇ ಕಾಪಾಡಬೇಕು ತಂದೆ. ಸರ್, ಕೊರಿಯರ್.
ಯಾವ ಟೆನ್ಷನು ಇಲ್ಲ, ಸ್ವಲ್ಪ ಸುಸ್ತಾಗಿದೆ ಅಷ್ಟೇ. ಓ, ಕಾಫಿ ತಗೊಳ್ಳಿ. ಕೈಲಾಶ್ಗೆ ಅನುಮಾನ ಬರ್ತಿರೋ ಹಾಗೆ ಆ ನೋಟಿಸ್ನ ಹೇಗೆ ತಗೊಳ್ಳಿ? ಕೈಲಾಶ್, ಕುಡಿಯೋಕೆ ಸ್ವಲ್ಪ ನೀರು ಕೊಡ್ತೀರಾ? ಒಂದು ನಿಮಿಷ ಬಂದೆ. ಸರಿ ಕೈಲಾಶ್, ನಾನಿನ್ನು ಹೊರಡ್ತೀನಿ. ಒಂದು ಮಾತು ರಾಧಿಕಾಗೆ ಹೇಳಿ ಹೊರಡ್ಬೋದಿತ್ತು. ಪೂಜೆ ಮಾಡ್ತಿದ್ದಾಳಲ್ವಾ, ಡಿಸ್ಟರ್ಬ್ ಮಾಡೋದು ಯಾಕೆ? ಸರಿ. ಹಾ, ಪ್ರಿಯಾನ ಕೇಳ್ದೆ ಅಂತ ಹೇಳಿ. ಮಚ್ಚೆ ಇರೋದು ನನ್ನ ನಾಲ್ಗೆ ಮೇಲೆ ಅಲ್ಲ ಅಮ್ಮವ್ರೆ, ನಿಮ್ ಗಂಡನ್ ಮನ್ಸಿನ ಮೇಲೆ. ಪತಿರ ಏನಾದ್ರು ಅಂದ್ರೆ ಕೊಂದ್ಬಿಡ್ತೀನಿ. ಅಮ್ಮ ಪ್ರಿಯಾ, ಅಳದು ನಿಲ್ಸಿ, ಮೊದ್ಲು ಅಮರ್ ಏನ್ ಮಾಡ್ದ ಅಂತ ಹೇಳೆ. ಸ್ವಪ್ನಾತೆ ಇವತ್ ಕೂಡ ನಿನ್ ಮೊಮ್ಮಗನ್ ಗಾಡಿ ಕೂತಿದ್ಲ ಅಜ್ಜಮ್ಮ. ಕೂತ್ಕೊಂಡಿದ್ ಸಾಲ್ದಂತ ನಮ್ ಪತಿರಾಯರನ್ನ ಹಿಂದ್ಗಡೆಯಿಂದ ಗಟ್ಟಿಯಾಗಿ ತಪ್ಕೊಂಡಿದ್ಲ ಅಜ್ಜಮ್ಮ. ಅಯ್ಯೋ, ಇಬ್ರು ಒಟ್ಟಿಗೆ ಒಬ್ರನ್ನೊಬ್ರು ಅನ್ಕೊಂಡ್ ಕೂತಿದ್ರು. ಆ ಹುಡುಗಿ ಯಾರೇ? ಅವಳು ಯಾರು, ಯಾವೂರು ಅಂತ ಕೇಳಿದ್ರೆ ನಿಮ್ ಮೊಮ್ಮಗ ಹೇಳ್ತಾರ? ನೀನ್ ಅಳ್ಬೇಡ ಮಗಳೇ, ಏನಾದ್ರೂ ಮಾಡಿ ಅವಳ ಸವಾಸನ ಬಿಡ್ಸೋಣ. ಮಂಗಳಮ್ಮ, ನೀನ್ ಹೋಗಿ ಕುಡಿಯಕ್ ನೀರ್ ತಗೊಂಡಮ್ಮ. ಅಳ್ಬಾರ್ದಮ್ಮ, ಅಳ್ಬಾರ್ದು ಅಳ್ಬಾರ್ದು, ಅಳ್ಬೇಡ ಮಗಳೇ. ತಗೊಳ್ಳಿ ಅಮ್ಮ. ತಗೋ, ಸ್ವಲ್ಪ ನೀರ್ ಕುಡಿ, ಕುಡಿಯಮ್ಮ. ನಿನ್ ಮೊಮ್ಮಗ ಹೀಗ್ ಮಾಡ್ತಾರೆ ಅನ್ಕೊಂಡಿರ್ಲಿಲ್ಲ ಅಜ್ಜಮ್ಮ. ಗೊತ್ತಿತ್ತು ಕಣೆ, ಅಮರ್ ಹುಟ್ಟದಾಗ್ಲೇ ಗೊತ್ತಿತ್ತು. ಏನ್ ಗೊತ್ತಿತ್ತು ಅಜ್ಜಮ್ಮ? ಅವನು ಎಲ್ಲಾದ್ರಲ್ಲೂ ತಾತನ್ ಹೋಲಿಕೆನೆ ಅಂತ. ಅವರು ಹಾಗೆ ಆ ಕಡೆ ಹೋಗೋ ಹುಡುಗಿಗೆ ಕಣ್ಣು ಹೊಡಿತಿದ್ರು, ಈ ಕಡೆ ಬರೋ ಹುಡುಗಿಗೆ ಗಿಲ್ತಾ ಇದ್ರು. ಅದೇ ಗಿಲ್ಲೋ ಅಭ್ಯಾಸ ಇವನ್ಗೂ ಬಂದಿದೆ ಕಣೆ. ಅಜ್ಜಮ್ಮ, ನಮ್ ಪತಿರನ್ ಬೈದ್ರೆ ಸುಮ್ನಿರಲ್ಲ. ಅವರು ಶ್ರೀರಾಮಚಂದ್ರ. ಯಾವ ಹುಡುಗಿನೂ ಕಣ್ಣೆತ್ ನೋಡಲ್ಲ ಅವರು. ಅಮರ್ ಸರ್ ಗಾಡಿಲಿ ಯಾರನ್ನ ಕೂರಿಸ್ಕೊಂಡ್ ಹೋದ್ರು ಅಂತ ನೀವೇ ಹೇಳಿದ್ರಿ. ಈಗ ನೀವೇ ಇಲ್ಲ ಅಂತಿರಲ್ಲಮ್ಮ. ನಮ್ ಪತಿರಾಯರ ಅವಳನ್ ಗಾಡಿ ಮೇಲೆ ಕೂತ್ಕೊ ಅಂದಿರಲ್ಲ. ಮೋಟ ಗತಿನೇ ಮೋಟ ಮಾಡಿ ನನ್ ಗಂಡನ ಕರ್ಕೊಂಡ್ ಹೋಗಿರ್ತಾಳೆ. ಹಾಗಂದ್ರೇನೆ ಅಮರ್ದೇನು ತಪ್ಪಿಲ್ಲ ಅಂತ್ಯಾ? ಅವ್ರ ತಪ್ಪೇನು ಇರಲ್ಲ. ಅದಕ್ಕೆ ಹುಡ್ಕ ಹೋಗ್ಕೊಂಡ್ ಹೋಗಿ ಅವಳು ಸರಿಯಾಗಿ ಒಂದ್ ಕೊಟ್ಟು ಬಂದೆ. ಮತ್ತೇನು, ಗಾಡಿ ಮೇಲೆ ನಮ್ ಪತಿರಾಯರ್ ಜೊತೆ ನಾನ್ ಕುತ್ಕೋಬೇಕು ತಾನೆ. ಅವಳು ಕುತ್ಕೊಂಡ್ರೆ ನಾನ್ ಯಾಕೆ ಸುಮ್ನಿರ್ಬೇಕು? ವಾವ್, ನನಗಿಷ್ಟವಾದ ಐಸ್ ಕ್ರೀಮ್ನ ನನ್ನ ಕೇಳ್ದೇನೆ ತಂದಿದ್ಯಾ ಅಂದ್ರೆ ನನ್ ಮೇಲೆ ನಿಂಗೆ ಎಷ್ಟ್ ಪ್ರೀತಿ ಇದೆ ಅಮರ್. ನಿನಗ್ ಬೇಕು ಅಂದ್ರೆ ಐಸ್ ಕ್ರೀಮ್ ಫ್ಯಾಕ್ಟ್ರಿನೇ ತಂದ್ಕೊಡ್ತೀನಿ. ಓ, ಜೀವನ ಪೂರ್ತಿ ಹೀಗೆ ನೋಡ್ಕೋತೀಯ ಅಲ್ವಾ? ಈ ಜನ್ಮ ಏನು, ದೇವ್ರ ಅವಕಾಶ ಕೊಟ್ರೆ ಮುಂದಿನ ಜನ್ಮದಲ್ಲೂ ಕೂಡ ನಿನ್ನ ಹೀಗೆ ನೋಡ್ಕೋತೀನಿ. ಐ ಆಮ್ ಸೋ ಲಕ್ಕಿ. ಏ, ಒಂದ್ ಸೆಕೆಂಡ್. ಏನಾಯ್ತು? ಐ ಲೈಕ್ ಇಟ್. ಪರಿಚಯ ಒಂದೇ ದಿನ ಆಗಿದ್ರು ನಾವಿಬ್ರು ಹತ್ರ ಆಗ್ಬಿಟ್ವಿ ಅಲ್ವಾ? ಪರಿಚಯ ಯಾವಾಗ ಆಯ್ತು ಅನ್ನೋದು ಮುಖ್ಯ ಅಲ್ಲ, ಮನಸ್ಸು ಒಂದಾಗೋದು ಮುಖ್ಯ. ಅದು ನಮ್ಮಿಬ್ರ ಮಧ್ಯೆ ಆಗಿದೆ. ಕರೆಕ್ಟ್. ನಿನ್ನ ಸಾಯಿಸ್ಬಿಡ್ತೀನಿ. ಅಯ್ಯೋ, ನಾನೇನ್ ಮಾಡಿದೀನಿ? ನನ್ನ ಸಾಯಿಸ್ತೀನಿ ಅಂತಿದ್ಯಾ? ನೀನಲ್ಲ
ಆ ಮಾಟಗತಿನ. ಅವಳಾದ್ರೆ ಸಾಯ್ಲಿ ಬಿಡು, ಬಿಣ್ಣಾನ್ಗಿತ್ತಿ ನಿನ್ ತಾತನ ಹಾರಿಸ್ಕೊಂಡ್ ಹೋಗ್ಬಿಟ್ಲು. ಯಾವಾಗ ನೋಡಿದ್ರು ನಿನ್ ಗಂಡನ್ ಬಗ್ಗೆನೆ ಮಾತಾಡ್ತೀಯಲ್ಲ. ನಾನ್ ಹೇಳಿದ್ದು ನನ್ ಪತಿರಾರ್ ಗಾಡಿ ಮೇಲೆ ಕೂತಿದ್ಲಲ್ಲ ಆ ಮಾಟಗತಿ ಬಗ್ಗೆ. ಮತ್ತೆ ಅವಳೇನ್ ಮಾಡಿದ್ಲೆ? ನಿನ್ ಮೊಮ್ಮಗನ್ ಜೊತೆ ಐಸ್ ಕ್ರೀಮ್ ತಿಂತಿದ್ಲ ಜಮ್ಮ. ಇದ್ಯಾವಾಗೈತೆ? ಇವಾಗ್ಲೇ ನನ್ ಕನ್ಸಲ್ ಆಯ್ತಾ ಜಮ್ಮ. ಅದು ನಿಜ ಆಗುತ್ತೇನೋ ಅಂತ ಭಯ ಆಗ್ತಿದೆ ನಂಗೆ. ಅಲ್ಲ ಕಣೆ, ಬೆಳಗಿನ ಜಾವದ್ ಕನ್ಸು ನಿಜ ಆಗತ್ತೆ ಅಂತಾರೆ ಹೊರತು ಈ ತರ ಕನ್ಸು ಎಲ್ಲೇ ನಿಜ ಆಗತ್ತೆ? ಏನೋ ಜಮ್ಮ, ನಮ್ 6 ಸೆನ್ಸ್ ನಿಜ ಆಗುತ್ತೆ ಅಂತ ಚಿಕ್ಕ ವಯಸ್ಸಲ್ಲಿ ನಮ್ ಟೀಚರ್ ಹೇಳ್ತಿದ್ರ ಜಮ್ಮ. ಪತಿರಾಯ್ರೆ ಇವತ್ತು ನೀವ್ ನಂಗೆ ತುಂಬಾ ನೆನ್ಪಾಗ್ತಿದ್ರಿ. ಅಂದ್ರೆ ದಿನ ಮರ್ತೋಗ್ತಿದ್ಯಾ? ಅಬ್ಬಾ ಹಾಗಲ್ಲ ಪತಿರಾಯ್ರೆ, ಜಾಸ್ತಿ ನೆನ್ಪಾಗ್ತಿದ್ರಿ ಅಂತ ಹೇಳ್ದೆ. ಬೀಳು ಪ್ರಿಯಾ, ಫೋನ್ ಚಾರ್ಜ್ ಹಾಕ್ಬೇಕು, ಅರ್ಜೆಂಟ್ ಫೋನ್ ಮಾಡ್ಬೇಕು. ನಾನ್ ಪ್ರೀತಿಯಿಂದ ಮಾತಾಡ್ತಿದ್ರೆ ದೂರ ತಳ್ತಿರಲ್ಲ ಪತಿರಾಯ್ರೆ. ನಂಗ್ ಕೊಡಿ, ನಾನ್ ಹಾಕಿಡ್ತೀನಿ. ಸರಿ, ನಾನ್ ಸ್ನಾನ ಮಾಡ್ಕೊಂಡ್ ಬರ್ತೀನಿ, ಟವಲ್ ಕೊಡು. ಪತಿರಾಯ್ರೆ ನಾನ್ ಕೊಡ್ತೀನಿ ಪತಿರಾಯ್ರೆ. ಅಷ್ಟಕ್ಕೂ ನೀವು ಕೆಲ್ಸಕ್ ಹೋಗಿ ಮಾರ್ನಿಂಗ್ ಇಂದ ಸುಸ್ತಾಗ್ ಬಂದಿರ್ತೀರಲ್ಲ. ನಿಮ್ ಕೆಲ್ಸ ಎಲ್ಲ ನಾನೇ ಮಾಡ್ತೀನಿ, ನೀವಾರಾಮಾಗಿರಿ ಪತಿರಾಯ್ರೆ. ನಿನಗೆ ಸ್ವಲ್ಪ ಓವರ್ ಆಗ್ಲಿಲ್ವಾ? ಪತಿರಾಯ್ರೆ ಪ್ಲೀಸ್ ಪತಿರಾಯ್ರೆ, ಪ್ಲೀಸ್ ಪತಿರಾಯ್ರೆ, ಜಾಗ ಬಿಡು. ಪತಿರಾಯ್ರೆ ನಿಮ್ ಕೆಲ್ಸ ಎಲ್ಲ ನಾನ್ ಮಾಡ್ತೀನಿ ಅಂತ ಹೇಳ್ತಿದ್ದೀನಲ್ಲ. ಸರಿ, ಏನೋ ಒಂದ್ ಮಾಡು, ಮೊದ್ಲು ಟವಲ್ ಕೊಡು. ತಗೊಳ್ಳಿ ಪತಿರಾಯ್ರೆ. ದಿನ ದಿನ ಯಾಕೆ ಹಿಂಗ್ ಆಡ್ತಿದ್ಯೋ ಒಂದೂ ಗೊತ್ತಾಗ್ತಿಲ್ಲ. ಏನೋ ಕಂದ, ಬಂದ್ ಎಷ್ಟೊತ್ತಾಯ್ತು? ಈಗ್ಲೇ ದೊಡ್ಡಮ್ಮ. ತುಂಬಾ ಡಲ್ಲ ಕಾಣಿಸ್ತಿದ್ಯಾ ಕಂದ? ಇವತ್ತು ವರ್ಕ್ ಟೆನ್ಷನ್ ಸ್ವಲ್ಪ ಜಾಸ್ತಿ ಇತ್ತು ದೊಡ್ಡಮ್ಮ. ಇವಾಗೆ ತಾನೆ ದೊಡ್ಡ ಗಂಡಾಂತರದಿಂದ ಹೊರಗ್ ಬಂದಿದ್ಯಾ? ಆಗ್ಲೇ ಇಷ್ಟೊಂದ್ ಕೆಲ್ಸ ಮೈ ಮೇಲೆ ಹೇಳ್ಕೊಂಡಿದ್ಯಲ್ಲ, 4 ದಿವಸ ಮನೇಲೇ ಇರ್ಬೋದಿತ್ತಲ್ಲ. ನಂಗೆ ಇವಾಗ ಯಾವ ಪ್ರಾಬ್ಲಮ್ ಇಲ್ಲ ದೊಡ್ಡಮ್ಮ. ಹಾಗೆ ಅಮ್ಮನೂ ಮನೇಲಿಲ್ಲ. ಮೊನ್ನೆ ತಾನೇ ದೊಡ್ಡ ಟೆಂಡರ್ ಸಿಕ್ಕಿದೆ, ಅದಕ್ಕೆ ಸಂಬಂಧಪಟ್ಟಿರೋ ಕೆಲಸ ಎಲ್ಲ ಆದಷ್ಟು ಬೇಗ ಮುಗಿಸ್ಬೇಕು. ಅದಕ್ಕೆ ಆಫೀಸ್ ಹೋಗ್ಲೇಬೇಕು ದೊಡ್ಡಮ್ಮ. ಏನೋಪ್ಪ, ನಿಮ್ಮಮ್ಮ ನಿನ್ನ ಕೈಗೆ ಸಿಗದೆ ಇರೋ ಹಾಗೆ ಬೆಳೆಸಿದಾಳಷ್ಟೇ. ಕಷ್ಟನೇ ಬರ್ದೇ ಇರೋ ಹಾಗೆ ನೋಡ್ಕೊಳ್ಳೋದಕ್ ಮಾತ್ರ ಬರ್ಲಿಲ್ಲ ಅವಳಿಗೆ. ನಿನ್ನ ಶಕ್ತಿಗ್ ಮೀರಿದ ಭಾರ ಹೊತ್ಕೊಂಡಿದ್ಯಾ ನೀನು. ನಾನ್ ಮಾಡ್ತಿರೋ ಕೆಲ್ಸ ನನ್ಗೇನು ಕಷ್ಟ ಅಲ್ಲ ದೊಡ್ಡಮ್ಮ, ಇಷ್ಟಪಟ್ಟೆ ಮಾಡ್ತಿದ್ದೀನಿ. ಹಾಗೆ ನಮ್ ಕಂಪ್ನಿ ನಾವ್ ನೋಡ್ಕೊಳ್ಳೋದ್ರಲ್ಲಿ ಕಷ್ಟ ಏನ್ ಬಂತು? ನಿಮ್ಮಮ್ಮನ್ ಮಾತ್ರ ಯಾವತ್ತೂ ಬಿಟ್ಕೊಡಲ್ಲ ನೀನು. ನೀನೇನೆ ಕನ್ಸಲ್ಲ ಅದೇನೋ ನೋಡಿ ದೆವ್ವ ಅಂತ ಭಯ ಪಡ್ತಿರೋ ಹಾಗಿದೆ. ಚಿಕ್ಕ ಮಗು ತರ ಏನ್ ಚೇಷ್ಟೆ ಅಜ್ಜಿ ನಿಂದು? ಅರ್ಧ ರಾತ್ರಿ ಬುರ್ಕ ಯಾಕೆ ಹಾಕೊಂಡೆ? ಮನೆ ತುಂಬಾ ಸೊಳ್ಳೆ ಕಾಟ ಕಣೋ, ಅದಕ್ಕೆ ಹಾಕೊಂಡೆ. ಛೇ, ಒಳ್ಳೆ ನಿದ್ದೆನ ಹಾಳು ಮಾಡ್ದಲ್ಲ ಅಜ್ಜಿ. ಸರಿ ಬಿಡಿ, ನಡೀರಿ. ಅಬ್ಬಾ, ಬುರ್ಖಾ ಬಗ್ಗೆ ನಮ್ ಪತಿರಾಯರಿಗೆ ಯಾವ ಅನುಮಾನನೂ ಬರ್ಲಿಲ್ಲ. ಬೆಳಿಗ್ಗೆನೆ ಎದ್ದು ಕೈಯಾರೆ ದೋಸೆ ಮಾಡಿ ಬಲವಂತವಾಗಿ ಅಜ್ಜಿಗ್ ತಿನ್ಸಿ ಬುದ್ಧಿ ಹೇಳ್ಬಿಡ್ಬೇಕು. ಅಜ್ಜಿ, ನಮ್ಮನೆಗ್ ಬುರ್ಕಾ ಹೇಗ್ ಬಂತು? ಹೌದು, ನನ್ಗೂ ಇದು ಹೊಳಿಲೇ ಇಲ್ಲ. ನಮ್ಮನೆಗೆ ಬುರ್ಕಾ ಹೇಗ್ ಬಂತು?
ಇದಾ ಸೊಳ್ಳೆ ಜಾಸ್ತಿ ಇದೆ, ಸೊಳ್ಳೆ ಪರ್ದ ತಗೊಂಡ್ ಬಾ ಅಂತ ಪ್ರಿಯಾಗ್ ಹೇಳಿದ್ರೆ ಇದ್ ಚೆನ್ನಾಗಿರತ್ತೆ ಅಂತ ಪ್ರಿಯಾನೇ ತಗೊಂಬಂದ್ ಕೊಟ್ಲು. ನನ್ನೇ ಸಿಕ್ಕಾಕ್ಸ್ತೀಯ ಅಜ್ಜಮ್ಮ, ಇರು ನೀನ್ ಮಾಡ್ತೀನಿ. ಅಜ್ಜಿ, ಆ ಬುರ್ಕಾ ತೆಗ್ದು ಪ್ರಿಯಾ ಕೊಡು. ಪ್ರಿಯಾ ಹಾಕೋ. ಪ್ರಿಯಾ ಯಾಕೆ ಹಾಕೋಬೇಕು? ನೀವಿರಿ ಚಿಕ್ಕಮ್ಮ. ಅದ್ ಹಾಗಲ್ಲ, ನಾನ್ ಯಾಕೆ ಪತಿರಾಯ್ರೆ ಬುರ್ಕಾ ಹಾಕೋಬೇಕು? ಹೇಳಿದ್ ಮಾಡು ಪ್ರಿಯಾ, ಹಾಕೋ. ನಿನ್ನನ್ನು ಆ ಬುರ್ಕಾದಲ್ಲಿ ನೋಡಿ ಆನಂದ ಪಡಕೋ ಏನೋ. ಬುರ್ಕಾನಲ್ಲಿ ಆ ಹುಡ್ಗಿನ್ ಹೊಡ್ತಿದ್ ನಾನೇ ಅಂತ ನಿಮ್ ಮೊಮ್ಮಗಂಗ್ ಡೌಟ್ ಬಂದಿದೆ. ತಗೋ. ನಂಗೇನು ಸಂಬಂಧ ಇಲ್ಲ. ಬೇಗ ಹಾಕೋ ಪ್ರಿಯಾ. ಇದು ಒಳಗ್ ಹೋಗ್ತಿಲ್ಲ ಪತಿರಾಯ್ರೆ. ಹಾಕೊಂಡ್ರೆ ಹೋಗುತ್ತೆ. ಏನ್ ಮಾವ? ನೀನ್ ನೋಡೋದಿಕ್ಕೆ ನಿಮ್ ಮ್ಯಾನೇಜರ್ ಬಂದಿದ್ದಾನೆ. ಇವತ್ತಾದ್ರೂ ನಾವು ಕೋಟ್ ಮಾಡಿರೋ ಡೀಟೇಲ್ಸ್, ಅಮೌಂಟು, ಮಿಕ್ಕಿದ ಆಡಿಟಿಂಗ್ ರಿಪೋರ್ಟ್ಸ್ನೆಲ್ಲ ಟ್ರಾನ್ಸ್ಫರ್ ಮಾಡಿದ್ರೆ ಅಲ್ವಾ ನಿಶ್ಚಯ ಅವ್ರೆ? ಮಾಡಿಲ್ಲ ಸರ್. ನಿಮ್ಗೆ ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ? ವರ್ಕ್ ಡೆಡಿಕೇಶನ್ ಇಲ್ದೆ ಯಾಕ್ರಿ ಸುಮ್ನೆ ಕೆಲ್ಸಕ್ಕೆ ಬಂದು ನಮಗ್ ಪ್ರಾಬ್ಲಮ್ಸ್ ತಂದು ಕೊಡ್ತೀರಾ? ಅಲ್ಲ, ಅಮ್ಮ ಅಲ್ಲಿಗೆ ಹೋಗಿ ಸೇರಕ್ ಮುಂಚೆ ನಮ್ ಕೆಲ್ಸ ಕಂಪ್ಲೀಟ್ ಮಾಡಿ ಅದನ್ನ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡದೇ ಇದ್ರೆ, ಅಮ್ಮ US ಹೋಗಿ ಅಲ್ಲಿ ಬಿಸ್ನೆಸ್ ಡೀಲ್ ಸಕ್ಸಸ್ ಆಗದೆ ಇದ್ರೆ ಅಲ್ಲಿಗೆ ಹೋಗಿ ಏನ್ರಿ ಪ್ರಯೋಜನ? ಆದ್ರೆ ಟೆಕ್ನಿಕಲ್ ಎರರ್ಸ್ ಇದ್ದಿದ್ರಿಂದ ನಾವೇನ್ ಮಾಡಕ್ ಆಗ್ಲಿಲ್ಲ ಸರ್. ಬ್ಯಾಂಕ್ ಟೈಮ್ ಕೂಡ ಆಗೋಯ್ತು. ರೀಸನ್ಸ್ ಹೇಳಿದ್ರೆ ಕೆಲ್ಸ ಆಗಲ್ಲ ನಿಶ್ಚಯ್. ನೀವು ಮಾಡಿರೋ ದೊಡ್ಡ ಕೆಲ್ಸಕ್ಕೆ ನಾವ್ ಮಾಡಿರೋದೆಲ್ಲ ನೀರಲ್ಲಿ ಹೋಮ ಮಾಡ್ದಂಗಾಯ್ತು. ನಿಮ್ ನಿರ್ಲಕ್ಷ್ಯದಿಂದ ದೊಡ್ಡ ಡೀಲೇ ಕ್ಯಾನ್ಸಲ್ ಆಗುತ್ತೆ. ಇವಾಗ ಏನ್ ಮಾಡೋದು? ಲೇಟ್ ಆಗಿದ್ದಿಲ್ಲ ಸರ್ ಈ ಟೈಮಲ್ಲಿ ಅಂದ್ರೆ. ಆಯ್ತು, ನಾಳೆ ಬೆಳಿಗ್ಗೆ ಅಮ್ಮ ಕ್ಲೈಂಟ್ಸ್ ನ ಮೀಟ್ ಮಾಡಕ್ ಮುಂಚೆ ಹೇಗಾದ್ರೂ ಸರಿ ನಾವು ಕೆಲಸ ಕಂಪ್ಲೀಟ್ ಮಾಡ್ಲೇಬೇಕು. ನಡೀರಿ ಆಡಿಟರ್ ಹತ್ರ ಹೋಗೋಣ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.